ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನುಸ್ ಲೈಫ್ ಸ್ಟೈಲ್. ಇವತ್ತು ಏಕಾದಶಿ ಹಬ್ಬದ ದಿನದ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನಮ್ಮ ಹಸ್ಬೆಂಡ್ ಮನೇಲಿ ಬಂದು ನಾವು ಇದನ್ನು ತುಂಬ ಗ್ರ್ಯಾಂಡಾಗೆ ಮಾಡ್ತೀವಿ ಅಂತಲೇ ಹೇಳ್ಬೋದು. ಇದೇ ನಾವು ಮಿಸ್ ಮಾಡದೆ ಮಾಡುವಂಥ ಹಬ್ಬ ಅಂದರೆ ಇದು ಏಕಾದಶಿ ಹಬ್ಬ. ನಮ್ಮಮ್ಮ ಮನೆಯಲ್ಲಿ ಮತ್ತು ನಮ್ಮಮ್ಮ ಅವ್ರ ಊರಲ್ಲೂ ಸಹ ಯಾರೂ ಮಾಡಲ್ಲ ಈ ಹಬ್ಬ. ಯಾಕಂದರೆ ಶಿವರಾತ್ರಿ ಹಬ್ಬ ಮಾಡೋರು ಯಾರೂ ಮಾಡಲ್ಲ ಅಂತ ಹೇಳ್ತಾರೆ ನಮ್ಮ ಕಡೆ. ಹಾಗಾಗಿ ನಮ್ಮಮ್ಮ ಮನೇಲಿ ಏನು ಅಷ್ಟು ಗ್ರ್ಯಾಂಡೆಲ್ಲ ಏನಿಲ್ಲ. ಊರಲ್ಲಿದ್ದಿದ್ರೆ ನಾನು ಉಪವಾಸ ಎಲ್ಲ ಮಾಡಬೇಕಾಗಿತ್ತು. ಇದು ಬೆಳಗ್ಗೆಯಿಂದ ಕರೆಂಟ್ ಇರಲಿಲ್ಲ, ಅದಕ್ಕೋಸ್ಕರ ಮಧ್ಯಾಹ್ನ ಒಂದು ಆಫ್ಟರ್ 12 ಆಗೋಗ್ಬಿಟ್ಟಿತ್ತು ನಾವು ಸ್ನಾನ ಮಾಡೋ ಅಷ್ಟರಲ್ಲೇ. ನಮ್ಮಮ್ಮ ಎಲ್ಲ ಕೆಲಸ ಮಾಡಿ ಮುಗಿಸಿಟ್ಟಿದ್ರು, ಬಟ್ ನಾವು ಸ್ನಾನ ಮಾಡೋದೇ ಲೇಟಾಯಿತು. ಅದಕ್ಕೋಸ್ಕರ ಆವತ್ತು ಜಡಿ ಮಳೆ ಬೇರೆ ಬರ್ತಾಯಿತ್ತಲ್ವ, ಬಿಸಿಲು ಸರಿಯಾಗಿ ಇಲ್ಲದೆ ಇರೋ ಕಾರಣ ಅಮ್ಮ ಕೆಂಡ ಮಾಡ್ತೀನಿ, ಇಬ್ರಿಗೂ ಸಾಂಬ್ರಾಣಿ ಹಾಕ್ತೀನಿ, ಸಾಂಬ್ರಾಣಿ ಹೋಗಿ ತೊಗೊಂಡು ಕೂದಲು ಹರಿಸ್ಕೊಳ್ರಿ ಅಂತ ಕೆಂಡ ಮಾಡ್ಕೊಂಡು ಕೂತ್ಕೊಂಡಿದ್ರು. ಮನೆ ಕೆಲಸ ಎಲ್ಲ ಮುಗಿಸಿ ನಂಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳಿದರು. ಬಟ್ ನನಗೆ ಯಾರಾದರೂ ಮಾಡಿದ್ರೆ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಾನೇ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಪರ್ಫೆಕ್ಟ್ ಅನಿಸುತ್ತೆ. ಅದಕ್ಕೆ ನೀನೆಲ್ಲ ಕ್ಲೀನ್ ಮಾಡಿಕೊಡು, ನನ್ನ ದೇವ್ರದ್ದು ಏನಿದೆಯೋ ಅದೆಲ್ಲ ನಾನೇ ನೋಡ್ಕೊತೀನಿ ಅಂತ ಫಸ್ಟ್ ಹೇಳಿಟ್ಟಿದ್ದೆ. ಅದಕ್ಕೆ ಇವಾಗ ಸಾಂಬ್ರಾಣಿ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಫಸ್ಟು ನಾನು ಸ್ನಾನ ಮಾಡಿ ಇದ್ದೆ, ಆಮೇಲೆ ಮಗುಗೆ ಸ್ನಾನ ಮಾಡಿಸ್ಬಿಟ್ಟು ಇಬ್ರಿಗೂ ಒಂದೇ ಸರ್ತಿ ಕೆಂಡ ಮಾಡಿ ಇವಾಗ ಸಾಂಬ್ರಾಣಿ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಮ್ಮಮ್ಮ ಮಗುಗೆ ಸೊಳ್ಳೆ ಕಚ್ಚಿಬಿಟ್ಟೈತೆ ನೋಡು, ನೀನು ನೋಡ್ಕೊಳಲ್ಲ ಸರಿಯಾಗಿ ಅಂತ. ಅದಕ್ಕೆ ನಾನು ರೂಮಲ್ಲಲ್ಲ, ನೀನು ಹಾಲಲ್ಲಿ ಮಲಗಿಸಿದಾಗ, ಜೋಕಾಲಿಯಲ್ಲಿ ಮಲಗಿಸಿದಾಗ ಯಾವಾಗಲೂ ಇದಾಗಿರೋದು ಅಂತ. ಇನ್ನು ಕೆಂಡ ಮಾಡಿದಾಗ ನಾವು ಕಿಸ್ರು ನೀರು ಯಾವಾಗಲೂ ಮಾಡ್ತೀವಿ, ಕೆಂಪು ನೀರು ಅಂತ ಹೇಳ್ತಾರಲ್ಲ ಅದನ್ನು. ಬಟ್ ಇದು ಕೆಂಡ ಮಾಡಿದಾಗ ಮಾಡೋ ಅಂಥ ಕೆಂಪು ನೀರಿಗೆ ಆ ಕೆಂಡ ಹಾಕಿ ಇದು ಮಾಡಿದ್ರೆ ಚೆನ್ನಾಗಿ ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹಳ್ಳಿ ಕಡೆ ಎಲ್ಲ ಹೇಳ್ತಾರೆ. ಮತ್ತು ಸನ್ನಿ ಆಗಬಾರ್ದು ಅಂತ ಇವಾಗ ಕ್ಲೀನಾಗಿ ಸಾಂಬ್ರಾಣಿ ಹೊಗೆ ನಮ್ಮ ಮೈಗೆಲ್ಲ ಅಂಟಬೇಕು, ಆ ಥರ ನಾವು ಇವಾಗ ಅದ್ರದ್ದು ಹೊಗೆ ತೊಗೋಬೇಕು. ಬಿಸಿಲು ಬೇರೆ ಇರಲಿಲ್ವಲ್ಲ, ಹೊಗೆ ತುಂಬ ಜಾಸ್ತಿ ಆಗ್ತಾಯಿತ್ತು. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಹತ್ಬಿಟ್ಲು. ಇವತ್ತು ಹೊಗೆ ಯಾಕೋ ಜಾಸ್ತಿ ಬಂದುಬಿಡ್ತು. ಅದಕ್ಕೋಸ್ಕರ ಕೈಗೆ, ಕಾಲಿಗೆ, ಉಗುರು, ಬೆರಳುಗಳಿಗೆಲ್ಲ ಇರುತ್ತಲ್ವ, ಸಂದಿಗೂ ಹೋಗಬೇಕು ಅಂತ. ಮತ್ತು ತೊಗೊಳ್ತೀವಿ ಅಂತ ಜಾಸ್ತಿ ತೊಗೊಂಡ್ರೂ ತಲೆ ಅದ್ರ ಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ ತೊಗೋಬೇಕು. ನನ್ನ ಮಗಳು ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಟ್ಲು. ಅದಕ್ಕೆ ನಮ್ಮಮ್ಮ ಕರ್ಕೊಂಡು ಹೊರಟೋಗ್ಬಿಟ್ರು. ನಾನಿವಾಗ ಅದು ತಲೆಗೇನು ಹೊಗೆ ತೊಗೊಂಡಿಟ್ಟಿರ್ತೀನಲ್ವ, ಅದು ತಲೆಯಿಂದ ಹೊರಗಡೆ ಹೋಗಬಾರ್ದು. ತಲೆ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು. ಅದಕ್ಕೋಸ್ಕರ ತಲೆ ಕ್ಲೀನಾಗಿ ಗಂಟಾಕಿಟ್ಕೊಂಡು ಅದೇನು ಆವಾಗಲೇ ಕೆಂಪು ನೀರು ಮಾಡಿಟ್ಟಿದ್ನಲ್ಲ, ಅದಕ್ಕೆ ಒಂದು 3 ಶಾಸ್ತ್ರದ ಪ್ರಕಾರ 3 ಕೆಂಡ ಎತ್ತಿ ಅದರೊಳಗಡೆ ಹಾಕ್ಕೋಬೇಕು. ಆವಾಗ ಅವ್ರಿಗೇನಾದರೂ ದೃಷ್ಟಿ ಥರ ಆಗಿದ್ರೆ ನೀರು ಸ್ವಲ್ಪ ಡಾರ್ಕ್ ಜಾಸ್ತಿ ಆಗುತ್ತೆ. ಜಾಸ್ತಿ ಡಾರ್ಕಾಗಿ ಆಯಿತು ಅಂದರೆ ಅವ್ರಿಗೆ ದೃಷ್ಟಿ ಆಗಿದೆ ಅಂತ ಅರ್ಥ. ಅವಳು ಇನ್ನೂ ಅಳ್ತಾನೆ ಇದ್ದಾಳೆ, ನೋಡ್ಬೋದು ನೀವು. ನಮ್ಮಮ್ಮ ಸಮಾಧಾನ ಮಾಡ್ತಾಯಿದ್ದಾರೆ. ನಾನಿಲ್ಲಿ ಕಿಸ್ರು ನೀರು ತೆಗೆದು ಜೋಕಾಲಿ ಮತ್ತು ಏನು ತೊಟ್ಲಿರೋರು ತೊಟ್ಲು ಕೆಳಗಡೆ ಇಡ್ಬೋದು. ನಾವು ಇವಳನ್ನ ಜೋಕಾಲಿಯಲ್ಲಿ ಮಲಗಿಸೋದ್ರಿಂದ ಸೋಫಾ ಕೆಳಗಡೆ ಇಡ್ತಾಯಿದ್ದೀನಿ. ಅಲ್ಲಿಂದ ಕರ್ಕೊಂಬಂದು ಅವಳನ್ನ ಸಮಾಧಾನ ಮಾಡಿ ಫೀಡ್ ಮಾಡಿಸಿ ಅವಳಿಗೂ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಅಯ್ಯೋ ದೇವರೇ, ಹೋಗಪ್ಪ, ಸಿಕ್ಕಾಪಟ್ಟೆ ಗಲಾಟೆ ಮಾಡಿಬಿಡ್ತು ಯಾಕೋ ಮಗು ಇವತ್ತು. ನೋಡ್ಬೋದು ಇಲ್ಲಿ ನನ್ನ ದೊಡ್ಡ ಮಗಳೂ ಆರಾಮಾಗಿ ಮಲ್ಕೊಂಡು ನಿದ್ದೆ ಹೋಗ್ತಾಯಿದ್ಲು. ಅವಳಿಗೂ ಸ್ನಾನ ಎಲ್ಲ ಆಯಿತು. ಅವಳು ಎದ್ದಿದ್ರೆ ಅವಳಿಗೂ ಸ್ವಲ್ಪ ಸಾಂಬ್ರಾಣಿ ಇಡಿಸ್ಬೋದಾಯಿತು. ಏನು ಮಾಡೋದು, ಅವಳು ಮಲಗಿಬಿಟ್ಟಿದ್ಲು. ಮತ್ತೆ ಇನ್ನು ಗಲಾಟೆ ಮಾಡ್ತಾರೆ ಅಂತ ಇದು ಮಾಡಿದೆ. ಅವಳನ್ನ ಇವಾಗ ಮಲಗಿಸ್ಬಿಟ್ರೆ ನಾನು ದೇವ್ರ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ಕೋಬೋದು. ದೇವ್ರ ಪೂಜೆ ಮಾಡೋಣ ಅಂತ ಹೋಗೋಣ ಅಂದ್ಕೊಂಡೆ. ಬಟ್ ಏನು ಮಾಡೋದು, ಯಾಕೋ ಇಯರಿಂಗ್ಸ್ ಇಕ್ಕೋಬೇಕು ಅಂತ ಆಸೆ ಆಗ್ತಾಯಿತ್ತು ನನಗೆ. ತಡಿ ಇಟ್ಕೊಬಿಡೋಣ ಅಂತ. ಆ್ಯಕ್ಚುಲಿ ಇದು ಅಕ್ಷಯ ತೃತೀಯಾಗೆ ನಮ್ಮ ಯಜಮಾನ್ರು ನನ್ನ ಮಗಳಿಗೆ ಅಂತ ತೊಗೊಂಬಂದಿದ್ದು, ದೊಡ್ಡ ಮಗಳಿಗೆ. ಚಿಕ್ಕ ಮಗಳಿಗೆ ಇನ್ನೂ ಕಿವಿ ಚುಚ್ಚಿಲ್ಲ, ದೊಡ್ಡ ಮಗಳಿಗೆ ಅಂತ ತೊಗೊಂಬಂದಿದ್ದು. ಬಟ್ ಇದ್ರ ಮೇಲೆ ತುಂಬ ಅಂದರೆ ತುಂಬ ಆಸೆ ಆಗ್ಬಿಟ್ಟಿತ್ತು ನನಗೆ, ಒಂದು ಸರ್ತಿ ಆದರೂ ಇಟ್ಕೊಂಡ್ಲೇಬೇಕು ಅಂತ. ನನ್ನ ಹಸ್ಬೆಂಡ್ ಎಂಥವ್ರು ಅಂದರೆ ಅವ್ರ ಮಗಳಿಗೆ ತಂದಿದ್ದು ಅವ್ರ ಮಗಳಿಗೆ ಮಾತ್ರ ಯೂಸ್ ಮಾಡಬೇಕು ಅಂತ. ಇಲ್ಲ ನಿನಗೆ ಬೇಡ ಅಂತ ಹೇಳ್ತಾನೆ ಇದ್ರು.
ಬಟ್ ರಿಕ್ವೆಸ್ಟ್ ಮಾಡಿಕೊಂಡೆ ಇವತ್ತು ಒಂದೇ ಒಂದಿನ ಇಟ್ಕೊತೀನಿ ಹಬ್ಬ ಅಲ್ವಾ ಇವತ್ತು ಒಂದಿನ ಇಟ್ಕೊಂಡು ನಾಳೆ ಬಿಚ್ಚಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕೇಳಿದೆ. ನನ್ನ ಹೇರ್ ನೋಡಿ ಎಷ್ಟು ಹೇರ್ ಫಾಲ್ ಆಗಿದೆ ಅಂತ. ಫುಲ್ಲು ಬಾಂಡ್ಲಿ ಆಗಿಬಿಟ್ಟಿದೆ ಸೈಡಲ್ಲಿ. ನಾನು ಇವಾಗೇ ಅಬ್ಸರ್ವ್ ಮಾಡ್ತಾ ಇರೋದು. ಓ ಮೈ ಗಾಡ್. ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಪ್ಲೀಸ್ ಹೇರ್ ಫಾಲ್ಗೆ ಏನಾದರೂ ಏನಂತ ರೆಮಿಡಿ ಇದ್ರೆ ಹೇಳಿ. ದೇವ್ರೆ ಎಷ್ಟು ಕೂದಲು ಉದುರೋಗ್ಬಿಟ್ಟಿದೆ. ಈ ಓಲೆ ಇಟ್ಕೊಳ್ಳೋಣ ಅಂತ ಏನೇನು ಸರ್ಕಸ್ ಅಂದರೆ ಯಪ್ಪ. ನನಗೆ ಆ ಓಲೆ ಇಟ್ಕೊಂಡು ತೀರೋ ಅಷ್ಟರಲ್ಲಿ ಕಿವಿ ಎಲ್ಲ ಫುಲ್ಲು ನೋವಾಗೋಯ್ತು. ನನ್ನ ಮಗಳಿಗೆ ಇಟ್ಟಿದ್ದಿದ್ರೆ ಅವಳಿಗೆ ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು. ಅವಳಿಗೆ ಇದು ಹೋಲ್ ದಪ್ಪ ಇರಬೇಕು. ನಮಗಂದರೆ ಸ್ವಲ್ಪ ಹಿಗ್ಗಿರುತ್ತೆ, ಮಕ್ಕಳು ಇನ್ನೂ ಆಗಲ್ವಲ್ಲ. ನನಗೆ ಇಟ್ಕೊಳ್ಳೋ ಅಷ್ಟರಲ್ಲಿ ಸರ್ಕಸ್ ಆಗೋಯ್ತು. ಈ ಕಡೆಯಿಂದ ಯಾವ ಕಡೆಗೆ ತಿರುಗಿಸ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ ನನಗಂತೂ. ಈ ಓಲೆ ಇಟ್ಕೊಂಡು ತೆಗಿಯೋ ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೂ ವೀಡಿಯೋ ಕಾಲ್ ಮಾಡಿದ್ದೆ. ನನ್ನ ಕೈಯಲ್ಲಿ ಓಲೆ ಇಟ್ಕೊಳಕ್ಕಾಗ್ತಾಯಿಲ್ಲ, ಏನು ಮಾಡೋದು ಅಂತ. ಅವ್ರ ಜೊತೆ ಮಾತಾಡಿ ಕನ್ಫ್ಯೂಸ್ ಆಗಿ ತಿರ್ಗಾ ನನ್ನ ತಂಗಿಗೆ ಫೋನ್ ಮಾಡಿದೆ. ನಂಗೆ ಓಲೆ ಇಟ್ಕೊಳಕ್ಕಾಗ್ತಿಲ್ಲ, ಹೆಂಗೆ ಇಟ್ಕೋಬೇಕು ಹೇಳು ಅಂತ. ಕಿವಿಯೆಲ್ಲ ಕೆಂಪಗಾಗೋಯ್ತು. ನಂಗೆ ಇವತ್ತೊಂದು ದಿವಸ ಇಕ್ಕ ಮಾಡ್ಬೇಕಂತ ಆಸೆ ಆಗೈತೆ. ಇಷ್ಟನಾ? ಅಷ್ಟು ನಾನು ತಿರ್ಗಿಸ್ಕೊತೀನಿ ಬಿಡಿ. ನಿಂಗೆ ಕಿತ್ಬಿಡ್ತಿರುವಾಗ ಮುಂದಕ್ಕೆ ಬಂತು ಅದು. ಇಲ್ಲ, ಅದು ಗೊಟ್ಟ ಉದ್ದ ಆಯ್ತು. ಅಭಿ ತಂದಿದ ಹೇಗೆ ಚೆನ್ನಾಯ್ತಾ ನಿಂದಮ್ಮ ವಾಲೆ? ಬೇಕಾ ನಿಂಕಿಕ್ಲಾ? ಬೇಡ ಮಮ್ಮಿ ಇಟ್ಕೊಂಡ್ಲಾ? ಬರ್ತಾ ಇಲ್ಲ ನಂಗೆ. ತಿರ್ತಾ ಇಲ್ಲ ನಾಳಾಗ. ಅದೇನು ಮಾಡ್ತಾನೆ ನಾನು ಈ ಓಲೆ ಇಟ್ಕೊಳೋ ಸರ್ಕಸಲ್ಲಿ ನನ್ನ ಮಕ್ಕಳಲ್ಲಿ ಇಬ್ಬರು ಎದ್ಬಿಟ್ರು. ಇಬ್ಬರು ಎದ್ರೆ ಇನ್ನೂ ಪೂಜೆ ಮಾಡೋಕ್ಕೆ ಇನ್ನೂ ಲೇಟ್ ಆಗುತ್ತೆ. ಈ ಓಲೆ ಇಟ್ಕೊಳೋ ಸರ್ಕಸ್ ಅಂತೂ ಮುಗ್ದೇ ಇಲ್ಲ ನಂದು. ನನ್ನ ಮಗಳಂತೂ ನಮ್ಮ ಮಮ್ಮಿಗೇನೋ ಮಾಡ್ತಾವ್ರೆ, ನಮ್ಮ ಅಜ್ಜಿ ನಮ್ಮ ಮಮ್ಮಿಗೇನೋ ಮಾಡ್ತಾವ್ರೆ ಅಂತ ಅವಳೊಂದು ಕಡೆ ಜೋರಾಗಿ ಅಳ್ತಾವಳೆ. ನಮ್ಮ ಮಮ್ಮಿಗೇನು ಮಾಡಬೇಡ್ರಿ ಬಿಡ್ರಿ. ಯಾಕಂದರೆ ಮಗು ಅಷ್ಟು ಗಲಾಟೆ ಮಾಡ್ತಿರೋದು ಪಾಪ. ಆ ಓಲೆ ಇಡೋಕೆ ಅವಳಿಗೂ ಟ್ರೈ ಮಾಡಿದ್ವಿ, ಅವಳಿಗೆ ಇಡೋಕ್ಕಾಗಲಿಲ್ಲ. ಅಂತ ಹೋಲ್ ದಪ್ಪ ಇರಲಿಲ್ವಲ್ಲ, ಅದಕ್ಕೋಸ್ಕರ ಅವಳಿಗೆ ಏನು ನನ್ನ ನೋವು ಆಗುತ್ತೆ ಅಂತ ಅವಳಿಗೆ ಗೊತ್ತಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನೋ ಅಳ್ತಾ ಇದ್ಲು ಪಾಪ ಅವಳು. ಕಡೆಗೂ ಇಯರಿಂಗ್ಸ್ ಎಲ್ಲ ಇಟ್ಕೊಂಡು 4:15 ಆಗೇ ಹೋಯ್ತು ನಾನು ಪೂಜೆ ಮಾಡೋಕ್ಕೆ ಬರೋ ಅಷ್ಟರಲ್ಲಿ. ಅವಾಗ ಬಂದು ನಮ್ಮಮ್ಮ ದೇವ್ರ ಸಾಮಾನೆಲ್ಲ ಕ್ಲೀನಾಗಿ ತೊಳ್ಕೊಟ್ಟಿದ್ರು. ಇರು ಪೂಜೆ ಮಾಡಿಬಿಡೋಣ ಅಂತ. ನನಗೆ ಆವಾಗಲೇ ಹೇಳಿದ್ನಲ್ವ, ನಂಗೆ ಏನೇ ಮಾಡಲಿ ಅದನ್ನು ಫುಲ್ ಕಂಪ್ಲೀಟಾಗಿ ನಾನು ಮಾಡಿದ್ರೆ ಮಾತ್ರ ನನಗೆ ಆ ಕೆಲಸ ಸ್ಯಾಟಿಸ್ಫೈಡ್ ಅನಿಸೋದು. ಯಾರು ಏನು ಅನ್ಕೋತಾರೋ ಗೊತ್ತಿಲ್ಲ, ಬಟ್ ನನ್ನ ಕೆಲಸ ನಾನು ಕಂಪ್ಲೀಟಾಗಿ ಮಾಡಿದ್ರೇ ನನಗೆ ಸಮಾಧಾನ. ಇವಾಗೆಲ್ಲ ದೇವ್ರ ಪಾತ್ರೆ ಎಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡು, ಇವತ್ತು ಕಾಯಿನೂ ಚೇಂಜ್ ಮಾಡೋಣ. ಇನ್ನೇನು ಭಾನುವಾರ ಪೌರ್ಣಮಿ ಅಂದ್ಬಿಟ್ಟು ಕಾಯೆಲ್ಲ ಚೇಂಜ್ ಮಾಡೋಣ ಅಂತ ಕಾಯ್ದು ಜುಂಜೆಲ್ಲ ತೆಗೆದು ಅದನ್ನು ಕ್ಲೀನಾಗಿ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಅಂತ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದು ಕೆಲಸ ಮಾಡಬೇಕು ಅಂದರೆ ನನಗೆ ಫಸ್ಟು ಪಟಾಪಟ್ ಅಂತ ಆಗೋಗ್ತಾಯಿತ್ತು. ಬಟ್ ಇವಾಗಂತೂ ಕರ್ಕೊಂಬ, ಒಂದು ಸತಿ ಪಾತ್ರೆ ತೊಗೊಂಬ, ಅದನ್ನೆಲ್ಲ ಒರೆಸು, ತಿರ್ಗಿ ಅದಕ್ಕೆ ಅರಿಶಿನ ಕುಂಕುಮ ಇಡು, ಮತ್ತೆ ಎದ್ದೋಗು, ನನ್ನ ಮಗಳನ್ನ ನೋಡ್ಕೊ, ಅವಳಿಗೆ ಫೀಡ್ ಮಾಡಿಸು, ಮತ್ತೆ ಬಾ. ಇದೇ ಕೆಲಸ.
ಆಮೇಲೆ ಎಲ್ಲ ಕೆಲಸ ಮುಗಿದು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಈಗ ನೋಡ್ಬೋದು ಹೆಂಗೆ ರೆಡಿ ಮಾಡಿಟ್ಟಿದ್ದೀನಿ ಅಂತ. ಕ್ಲೀನಾಗಿ ಎಲ್ಲ ಬೇವಿನ ಸೊಪ್ಪು ಸಿಕ್ಕಿಲ್ಲ ಇವತ್ತು, ಅದಕ್ಕೋಸ್ಕರ ನಮ್ಮಮ್ಮ ತುಂಬೆ ಹೂವನ್ನೇ ಕಿತ್ಕೊಂಬಂದು ಕೊಟ್ಟಿದ್ರು. ತುಂಬೆ ಸೊಪ್ಪು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವಾಗ. ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು. ಮತ್ತು ಆ್ಯಸ್ ಯೂಶ್ವಲ್ ಮಾಮ್ ರೊಟೀನ್ ಸ್ಟಾರ್ಟ್ ಆಗುತ್ತಲ್ಲ, ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದೆ. ನಂಗೆ ನೈಟಿನೇ ಸ್ವಲ್ಪ ಕಂಫರ್ಟಬಲ್ ಇವಾಗ ಮಗು ಫೀಡ್ ಮಾಡಿಸೋದ್ರಿಂದ ಮತ್ತೆ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ಅವರಿಬ್ಬರಿಗೂ ಡ್ರೆಸ್ ಚೇಂಜ್ ಮಾಡಬೇಕು. ಇವಾಗ ಡ್ರೆಸ್ ಚೇಂಜ್ ಮಾಡಿಸಿ ಮತ್ತೆ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಮಗುಗೆ ಸರಿ ಹೋಗುತ್ತೆ. ಅವಳಿಗೆ ತುಂಬ ದೃಷ್ಟಿ ಆಗ್ಬಿಟ್ಟಿತ್ತು. ಇವತ್ತು ಬೇರೆ ಅವಳನ್ನ ಒಂದು 4-5 ಜನ ಹೊರಗಿನವ್ರು ಎತ್ಕೊಂಡಿದ್ರು. ಅದಕ್ಕೋಸ್ಕರ ಮತ್ತೆ ಅವಳು ಗಲಾಟೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ದೃಷ್ಟಿ ತೆಗ್ಸಿಟ್ಬಿಟ್ರೆ ಸರಿ ಹೋಗ್ತಾಳೆ ಅಂತ ದೃಷ್ಟಿ ತೆಗ್ಸಿ ಇಡ್ತಾಯಿದ್ದೀನಿ. ಇವತ್ತಿನ ಬ್ಲಾಗ್ ಯಾರಿಗಾದ್ರೂ ಸ್ವಲ್ಪ ಆದರೂ ಇಷ್ಟ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ನನ್ನ ಚಾನಲ್ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಆಗ್ತೀವಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.